ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ರೆಂಡ್ ಟಾಕೀಸ್. ತುಂಬಾ ದಿನ ಆಯ್ತು ನಮ್ ಚಾನಲ್ ನಲ್ಲಿ ಯಾವ್ದೋ ವಿಡಿಯೋಸ್ ಅಪ್ಲೋಡ್ ಆಗ್ಲಿಲ್ಲ. ಸ್ವಲ್ಪ ಫ್ಯಾಮಿಲಿ ಫಂಕ್ಷನ್ ಇರೋ ಕಾರಣ ಯಾವ್ದೋ ವಿಡಿಯೋಸ್ ಮಾಡಕ್ ಆಗಿಲ್ಲ. ಇನ್ ಮುಂದೆ ಖಂಡಿತ ಡೈಲಿ ಒಂದ್ ವಿಡಿಯೋ ಆದ್ರೂ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನಿಮ್ ಸಪೋರ್ಟ್ ನನಗೆ ಬೇಕು. ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಕಮತ್ ದಿ ಅವರ್, ಕಮತ್ ದಿ ಮ್ಯಾನ್. ವಾಟ್ ಎ ಮ್ಯಾಚ್! ಸಂಜು ಸ್ಯಾಮ್ಸನ್ ಲಿಟ್ರಲಿ ಇಡನ್ ಗಾರ್ಡನ್ ಫೈರ್ ಅಂತಾನೆ ಹೇಳ್ಬೋದು. ನಿನ್ನೆ ಸಿಂಗಲ್ ಹ್ಯಾಂಡೆಡ್ಲಿ ಸಂಜು ಸ್ಯಾಮ್ಸನ್ ಸೆಮಿಫೈನಲ್ ಗೆ ಇಂಡಿಯಾನ ಕರ್ಕೊಂಡು ಹೋದ್ರು ಅಂತಾನೆ ಹೇಳ್ಬೋದು. ನಿನ್ನೆ ಯಾವಾಗ್ಲೂ ಚೇಂಜಿಂಗ್ ಅಂತ ಬಂದ್ರೆ ನಮ್ಗೆ ಮೇನ್ ಆಗಿ ವಿರಾಟ್ ಕೊಹ್ಲಿ ಅವ್ರು ನೆನಪು ಬರ್ತಾರೆ. ಆದ್ರೆ ನಿನ್ನೆ ವಿರಾಟ್ ಕೊಹ್ಲಿ ಅವ್ರನ್ನ ನೆನಪು ಹಾರ್ಬೇಕು, ಆ ತರನೇ ಸಂಜು ಸ್ಯಾಮ್ಸನ್ ಆಡಿದ್ರು ಅಂತಾನೆ ಹೇಳ್ಬೋದು. ಇನ್ನು ಸಂಜು ಸ್ಯಾಮ್ಸನ್ ಬಗ್ಗೆ ಮಾತಾಡ್ಬೇಕಂದ್ರೆ ಲಾಸ್ಟ್ ನ್ಯೂಜಿಲೆಂಡ್ ಸೀರೀಸ್ ಮೇಲೆ ತುಂಬಾ ಫ್ಲಾಪ್ ಶೋ ಕೊಟ್ರು. ಈ ಕಾರಣ ಸಂಜು ಸ್ಯಾಮ್ಸನ್ T20 ವರ್ಲ್ಡ್ ಕಪ್ ಗೆ ಸೆಲೆಕ್ಟ್ ಆಗೋದೇ ಬೇಡ ಅಂತ ತುಂಬಾ ರೂಮರ್ಸ್ ಎಲ್ಲಾ ಕಡೆ ಸ್ಪ್ರೆಡ್ ಆಗ್ತಾ ಇತ್ತು. ಆದ್ರೆ ಸಂಜು ಸ್ಯಾಮ್ಸನ್ T20 ವರ್ಲ್ಡ್ ಕಪ್ ಸೆಲೆಕ್ಟ್ ಆದ್ರು. ಆದ್ರೆ ಪ್ಲೇಯಿಂಗ್ 11 ನಲ್ಲಿ ಆಡೋಕೆ ಚಾನ್ಸ್ ಸಿಗ್ಲಿಲ್ಲ ಸ್ಟಾರ್ಟಿಂಗ್ ನಲ್ಲಿ, ಗ್ರೂಪ್ ಸ್ಟೇಜ್ ನಲ್ಲಿ. ಆದ್ರೆ ಸೂಪರ್ 8 ಸ್ಟಾರ್ಟ್ ಆದಾಗ ಪ್ಲೇಯಿಂಗ್ 11 ನಲ್ಲಿ ಚಾನ್ಸ್ ಸಿಕ್ತು. ಸ್ವಲ್ಪ ಗ್ಲಿಮ್ಸಸ್ ತೋರಿಸಿದ್ರು, ಸಣ್ಣ 20-30 ಕಾಂಟ್ರಿಬ್ಯೂಷನ್ ಸ್ಟಾರ್ಟ್ ಮಾಡಿದ್ರು. ಆದ್ರೆ ಬಿಗ್ ಇನ್ನಿಂಗ್ಸ್ ಬರ್ಲಿಲ್ಲ. ಬಿಗ್ ಸ್ಟೇಜ್ ನಲ್ಲಿ ಬಿಗ್ ಇನ್ನಿಂಗ್ಸ್ ಬಂತು. ಅದು ಎಂತ ಸ್ಟೇಜ್ ಗುರು ಅದು. ಈವನ್ ಸಂಜು ಸ್ಯಾಮ್ಸನ್ ಕೂಡ ಇಮ್ಯಾಜಿನ್ ಮಾಡಿರ್ಲಿಲ್ಲ ಅನ್ಸುತ್ತೆ ಈ ತರ ಸ್ಟೇಜ್ ನಲ್ಲಿ ಈ ತರ ಇನ್ನಿಂಗ್ಸ್ ನಾನು ಆಡ್ಬಹುದು ನನ್ನ ಕೆರಿಯರ್ ನಲ್ಲಿ ಅಂತ. 3 T20 ಸೆಂಚುರೀಸ್ ಇದೆ ಅವ್ರ ಕಡೆ. ಆದ್ರೆ ಈ ಇನ್ನಿಂಗ್ಸ್ ಅವ್ರ ಕ್ಯಾರಿಯರ್ ಡಿಫೈನಿಂಗ್ ಇನ್ನಿಂಗ್ಸ್ ಅಂತಾನೆ ಹೇಳ್ಬೋದು. ಇನ್ನಿಂಗ್ಸ್ ನಲ್ಲಿ ಸೆಂಚುರಿ ಕಂಪ್ಲೀಟ್ ಮಾಡಿಲ್ಲ, ಆದ್ರೆ ಯಾವುದೇ ಸೆಂಚುರಿಗಿಂತ ಈ ಇನ್ನಿಂಗ್ಸ್ ಕಮ್ಮಿ ಇಲ್ಲ ಅಂತ ಹೇಳ್ಬೋದು ಗುರು. ಇವ್ರ ಕಡೆ ಟ್ಯಾಲೆಂಟ್ ಏನ್ ಕಮ್ಮಿ ಇಲ್ಲ, ಆದ್ರೆ ಪ್ರೂವ್ ಮಾಡಕ್ ಆಗ್ತಿರ್ಲಿಲ್ಲ. 3 T20 ಸೆಂಚುರೀಸ್ ಬಂದಿದೆ, ಆದ್ರೆ ಕನ್ಸಿಸ್ಟೆನ್ಸಿ ಅನ್ನೋದಿರ್ಲಿಲ್ಲ. ಆದ್ರೆ ಕ್ಯಾಪ್ಟನ್ ಮತ್ತು ಕೋಚ್ ಇವ್ರನ್ನ ಬ್ಯಾಕ್ ಮಾಡಿದ್ ಕೂಡ ಇದರಲ್ಲಿ ಮೇನ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಆಫ್ಟರ್ 13 ಇನ್ನಿಂಗ್ಸ್ ಆದ್ಮೇಲೆ 150+ ಸ್ಕೋರ್ ಬಂತು. ಆದ್ರೆ ಈ ಇನ್ನಿಂಗ್ಸ್ ಮಾತ್ರ ಫ್ಯಾಂಟಾಬುಲಸ್ ಅಂತಾನೆ ಹೇಳ್ಬೋದು. ಯಾವುದೇ ಸೆಂಚುರಿಗಿಂತ ಕಮ್ಮಿ ಇಲ್ಲ ಗುರು ಈ ಇನ್ನಿಂಗ್ಸ್. ಆಡಿದ ರೀತಿ ನೋಡ್ಬೋದು. ಸ್ಟಾರ್ಟಿಂಗ್ ಇನ್ನಿಂಗ್ಸ್ ನ ಅಗ್ರೆಸಿವ್ ಆಗಿ ಸ್ಟಾರ್ಟ್ ಮಾಡಿದ್ರು, ಆದ್ರೆ ಮಿಡಲ್ ನಲ್ಲಿ ಆ ಇನ್ನಿಂಗ್ಸ್ ನ ಕಂಟಿನ್ಯೂ ಮಾಡಿದ್ ಮಾತ್ರ ಬೆಂಕಿ ಅಂತಾನೆ ಹೇಳ್ಬೋದು ಗುರು. ನಾನ್ ಸ್ಟ್ರೈಕ್ ನಲ್ಲಿ ಒಂದ್ ಕಡೆ ಸ್ಮಾಲ್ ಕಂಟ್ರಿಬ್ಯೂಷನ್ ಬರ್ತಾ ಇದ್ರು, ವಿಕೆಟ್ಸ್ ಬೀಳ್ತಾ ಇತ್ತು. ಆದ್ರೆ ಇವರು ಒಂದ್ ಸೈಡ್ ನಿಂತ್ಕೊಂಡು ಈ ಇನ್ನಿಂಗ್ಸ್ ನ ಕಂಪ್ಲೀಟ್ ಮಾಡಿದ್ದು ಚಿಂದಿಗೂ. ಇನ್ನು ಲಾಸ್ಟ್ 2 ಇನ್ನಿಂಗ್ಸ್ ನೋಡೋದಾದ್ರೆ ಫುಲ್ ಶಾಟ್ ಹೊಡೆಯಕ್ ಹೋಗಿ ಮಿಡ್ ವಿಕೆಟ್ ನಲ್ಲಿ ಕ್ಯಾಚ್ ಕೊಟ್ ಔಟ್ ಆಗ್ತಿದ್ರು. ಆದ್ರೆ ಈ ಇನ್ನಿಂಗ್ಸ್ ನಲ್ಲಿ ಆ ತಪ್ಪು ಮಾಡಲಿಲ್ಲ. ನೀಟಾಗಿ ಫುಲ್ ಶಾಟ್ ನ ಕ್ಲಿಯರ್ ಮಾಡಿ ನೀಟಾಗಿ ಇನ್ನಿಂಗ್ಸ್ ಕನ್ಸ್ಟ್ರಕ್ಟ್ ಮಾಡಿದ್ ಮಾತ್ರ ಅದ್ಭುತನೇ ಅಂತ ಹೇಳ್ಬೋದು. ಲಾಸ್ಟ್ ನಲ್ಲಿ ವಿನ್ ಆದ್ಮೇಲೆ ಸಂಜು ಸ್ಯಾಮ್ಸನ್ ಅವರ ಸೆಲೆಬ್ರೇಷನ್ ನೋಡ್ಬೇಕು. ಈ ಮೊಮೆಂಟ್ ಗೋಸ್ಕರ ಇವ್ರು ಎಷ್ಟು ದಿನದಿಂದ ಕಾಯ್ತಿದ್ರು ಅಂತ ಆ ಸೆಲೆಬ್ರೇಷನ್ ನೋಡಿ ತಿಳ್ಕೊಬಹುದು ನಾವು. 2015ರಲ್ಲಿ T20 ಡೆಬ್ಯೂಟ್ ಮಾಡಿದ್ರು. ಇಂತ ಇನ್ನಿಂಗ್ಸ್ ಗೋಸ್ಕರ ನಿಯರ್ಲಿ 11 ಇಯರ್ಸ್ ವೇಟ್ ಮಾಡ್ಬೇಕಾಯ್ತು ಸಂಜು ಸ್ಯಾಮ್ಸನ್ ಅವರು. ಟೀಮ್ ಇಂದ ಇನ್ ಅಂಡ್ ಔಟ್ ಆಗ್ತಾನೆ ಇದ್ರು, ಟೀಮ್ ನಲ್ಲಿ ಇರ್ತಾ ಇದ್ರು. ಪ್ಲೇಯಿಂಗ್ 11 ನಲ್ಲಿ ಚಾನ್ಸ್ ಸಿಗ್ತಾ ಇರ್ಲಿಲ್ಲ. ಎಕ್ಸ್ಪರ್ಟ್ಸ್ ಎಲ್ಲ ಸಂಜು ಸ್ಯಾಮ್ಸನ್ ಅವ್ರಿಗೆ ಟೈಮ್ ಆಯ್ತು, ಇನ್ಮೇಲೆ ಕೈ ಬಿಡ್ಬೇಕು, ಚಾನ್ಸ್ ಕೊಡಬಾರ್ದು. ಯಂಗ್ ಪ್ಲೇಯರ್ಸ್ ಬರ್ತಿದ್ದಾರೆ, ವೈಭವ್ ಸೂರ್ಯವಂಶಿ ಅಂತ ಯಂಗ್ ಪ್ಲೇಯರ್ಸ್ ಇದಾರೆ, ಅವ್ರಿಗೆ ಚಾನ್ಸ್ ಕೊಡ್ಬೇಕು ಅಂತ ತುಂಬಾ ಎಕ್ಸ್ಪರ್ಟ್ಸ್ ಎಲ್ಲ ಹೇಳ್ತಾ ಇದ್ರು. ಆದ್ರೆ ಸಂಜು ಸ್ಯಾಮ್ಸನ್ ಮಾತ್ರ ಕೈ ಬಿಡ್ಲಿಲ್ಲ, ಪ್ರಾಕ್ಟೀಸ್ ಮಾಡ್ತಾನೆ ಇದ್ರು ಕಂಟಿನ್ಯೂಸ್ ಆಗಿ. ಫೈನಲಿ ಡೆಸ್ಟಿನಿ ಹೇಗಿದೆ ನೋಡಿ. ಸ್ಟೇಜ್ ಇಸ್ ಸೆಟ್ ಫಾರ್ ದ ಬಿಗ್ ಮ್ಯಾನ್. ಇಂಥ ಒಂದು ಇನ್ನಿಂಗ್ಸ್, ಇಂಥ ಒಂದು ಟೈಮ್ ಅಲ್ಲಿ ವರ್ಚುವಲ್ ಕ್ವಾರ್ಟರ್ ಫೈನಲ್ ಅಂತಾನೆ ಹೇಳ್ಬೋದು. ಹಿ ಪ್ರೂವ್ಡ್ ಹಿಸ್ ಟ್ಯಾಲೆಂಟ್. ಈ ಒಂದ್ ಇನ್ನಿಂಗ್ಸ್ ಇಂದ ಸಂಜು ಸ್ಯಾಮ್ಸನ್ ಅವರು ತುಂಬಾ ಜನಕ್ಕೆ ಆನ್ಸರ್ ಮಾಡಿದ್ರು ಅಂತಾನೆ ಹೇಳ್ಬೋದು. ಟೀಮ್ ನಲ್ಲಿ ನಾನು ಯಾಕೆ ಇರ್ಬೇಕು ಅನ್ನೋದನ್ನ ಇದು ಒಂದ್ ಇನ್ನಿಂಗ್ಸ್ ಇಂದ ಪ್ರೂವ್ ಮಾಡಿದ್ರು ಅಂತಾನೆ ಹೇಳ್ಬೋದು. ಇನ್ನು ವೆಸ್ಟ್ ಇಂಡೀಸ್ ಬಗ್ಗೆ ಮಾತಾಡ್ಲೇಬೇಕು. ತುಂಬಾ ಒಳ್ಳೆ ಕಾಂಪಿಟೇಷನ್ ಮಾತ್ರ ಕೊಟ್ರು ಈ ಮ್ಯಾಚ್ ನಲ್ಲಿ. ಒಂದ್ ಸೈಡ್ ಮಾತ್ರ ಆಗ್ಲಿಲ್ಲ. ಪಾಕಿಸ್ತಾನ್ ತರ ಈ ಕಾಂಜಿ ಪಿಂಜಿ ಪಾಕಿಸ್ತಾನ ಜೊತೆ ಆಡುವಾಗ ಅದು ಒಂದ್ ಸೈಡ್ ಮ್ಯಾಚ್ ಆಗ್ಬಿಡುತ್ತೆ. ವೆಸ್ಟ್ ಇಂಡೀಸ್ ಜೊತೆ ಆಡುವಾಗ ಯಾವಾಗ್ಲೂ ಒಂದ್ ಗೇಮ್ ಸ್ಪಿರಿಟ್ ಇರುತ್ತೆ. ಆ ಕಾಂಪಿಟೇಷನ್ ಮಾತ್ರ ತುಂಬಾ ಹೆಲ್ದಿ ಕಾಂಪಿಟೇಷನ್ ಅಂತಾನೆ ಹೇಳ್ಬೋದು. ಆ ವೆಸ್ಟ್ ಇಂಡೀಸ್ ಟೀಮ್ ಕೂಡ ಏನ್ ಕಮ್ಮಿ ಇರ್ಲಿಲ್ಲ ಗುರು. 11 ಆರ್ಡರ್ ನಲ್ಲಿ ಬರೋ ಶಾಮರಾ ಜೋಸೆಫ್ ಅವರು ಟೆಸ್ಟ್ ನಲ್ಲಿ ಸೆಂಚುರಿ ಹೊಡೆದಿದ್ದಾರೆ ಅಂತ ತಿಳ್ಕೊರಿ. ಎಷ್ಟು ಬ್ಯಾಟಿಂಗ್ ಡೆಪ್ತ್ ಇದೆ ಅವ್ರದ್ದು. ಈ ಮ್ಯಾಚ್ ಗಿಂತ ಬಿಫೋರ್ ಇಡನ್ ಗಾರ್ಡನ್ಸ್ ನಲ್ಲಿ 2 ಟೀಮ್ದು ರೆಕಾರ್ಡ್ಸ್ ನೋಡೋದಾದ್ರೆ ಇಂಡಿಯನ್ 4 ಮ್ಯಾಚ್ ಆಡಿ 4 ಮ್ಯಾಚ್ ಗೆದ್ದಿತ್ತು. ಹಾಗೆ ವೆಸ್ಟ್ ಇಂಡೀಸ್ ಕೂಡ T20 ವರ್ಲ್ಡ್ ಕಪ್ ನಲ್ಲಿ ವೆಸ್ಟ್ ಇಂಡೀಸ್ ಕೂಡ 3 ಮ್ಯಾಚ್ ಆಡಿ 3 ಮ್ಯಾಚ್ ನಲ್ಲೂ ಗೆದ್ದಿದ್ರು. ಕಂಪ್ಲೀಟ್ ಮ್ಯಾಚ್ ನೋಡೋದಾದ್ರೆ ಟಾಸ್ ಗೆದ್ದು ಸೂರ್ಯಕುಮಾರ್ ಯಾದವ್ ಫೀಲ್ಡಿಂಗ್ ಆಯ್ಕೆ ಮಾಡ್ಕೊಂಡ್ರು. ಇದೊಂದು ಗುಡ್ ಚಾಯ್ಸ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಡ್ಯೂ ಫ್ಯಾಕ್ಟರ್ ಈ ಗ್ರೌಂಡ್ ನಲ್ಲಿ ಯಾವಾಗ್ಲೂ ಇದ್ದೇ ಇರುತ್ತೆ. ಆ ಡ್ಯೂ ಫ್ಯಾಕ್ಟರ್ ಇಂಡಿಯಾಗೆ ಅಡ್ವಾಂಟೇಜ್ ಆಗಿದೆ ಅಂತಾನೆ ಹೇಳ್ಬೋದು. ಇನ್ನು ವೆಸ್ಟ್ ಇಂಡೀಸ್ ಓಪನರ್ಸ್ ರೋಸ್ಟನ್ ಚೇಸ್ ಹಾಗೆ ಕ್ಯಾಪ್ಟನ್ ಶೈ ಆಫ್ ಬ್ಯಾಟಿಂಗ್ ಬಂದ್ರು.
ರೋಷನ್ ಚೇಸ್ ಏನೋ ಚೆನ್ನಾಗಿ ಆಡಿದ್ರು, ಆದ್ರೆ ಶಾಯಿ ಹೋಪ್ ಇಂಡಿಯಾ ಪರವಾಗಿ ಆಡಿದ್ರು ಅಂತ ಅನಿಸ್ತದೆ ನಿನ್ನೆ ಮ್ಯಾಚ್ ನಲ್ಲಿ. ನಿಮ್ಗೆ ಏನ್ ಅನಿಸ್ತು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಯಾಕಂದ್ರೆ 33 ಬಾಲ್ ಆಡಿ 32 ರನ್ಸ್ ಸ್ಕೋರ್ ಮಾಡಿದ್ರು ಶಾಯಿ ಹೋಪ್. ವೆಸ್ಟ್ ಇಂಡೀಸ್ ಬ್ಯಾಟಿಂಗ್ ಡೆಪ್ತ್ ನೋಡೋದಾದ್ರೆ ಅಪ್ ಟು 11 ಆಡೋವರೆಗೂ ತುಂಬಾ ಬ್ಯಾಟಿಂಗ್ ಡೆಪ್ತ್ ಇದೆ, ಆದ್ರೆ ಈ ತರ ಯಾಕೆ ಆಡಿದ್ರು ಅಂತ ನಿನ್ನೆ ಗೊತ್ತಾಗ್ಲಿಲ್ಲ. ಶಾಯಿ ಹೋಪ್ ಅವರು ಆತರ ಆಡಿದ್ರು ಅನ್ನೋದಕ್ಕಿಂತ ಇಲ್ಲಿ ನಮ್ಮ ಇಂಡಿಯನ್ ಬೌಲರ್ಸ್ ಗೆ ಕ್ರೆಡಿಟ್ ಕೊಡ್ಲೇಬೇಕು. ಯಾಕಂದ್ರೆ ಪವರ್ ಪ್ಲೇ ನಲ್ಲಿ ತುಂಬಾ ಸ್ಲಾಟ್ ಬಾಲ್ ಹಾಕೊಡ್ಲಿಲ್ಲ. ಈ ಕಾರಣ ಶಾಯಿ ಹೋಪ್ ಅವ್ರಿಗೆ ಸ್ಲಾಟ್ ಬಾಲ್ ಸಿಗದ ಕಾರಣ ಸ್ವಲ್ಪ ಫ್ರಸ್ಟ್ರೇಷನ್ ಆದ್ರು ಅಂತಾನೆ ಹೇಳ್ಬೋದು. ಶಾಯಿ ಹೋಪ್ ಅವರು ಪವರ್ ಪ್ಲೇ ನಲ್ಲಿ 48 ರನ್ಸ್ ಅಷ್ಟೇ ಸ್ಕೋರ್ ಮಾಡಿದ್ರು ವೆಸ್ಟ್ ಇಂಡೀಸ್. ಇದು ಬಿಲೋ ಎವರೇಜ್ ಅಂತಾನೆ ಹೇಳ್ಬೋದು. ಈ ಗ್ರೌಂಡ್ ನಲ್ಲಿ ಹೋಪ್ ಔಟ್ ಆದ್ಮೇಲೆ ವೆಸ್ಟ್ ಇಂಡೀಸ್ ಇನ್ನಿಂಗ್ಸ್ ಆಕ್ಚುಲಿ ಸ್ಟಾರ್ಟ್ ಆಗಿದ್ದು. ಸಿಮ್ರನ್ ಹೆಟ್ಮೈರ್ ಅವರು ಕ್ರೀಸ್ ಬಂದ್ರು. ಹೆಟ್ಮೈರ್ ಬಂದ್ಮೇಲೆ ಇನ್ನಿಂಗ್ಸ್ ಒಂಥರ ಆಕ್ಸಲರೇಷನ್ ಪಡ್ಕೋತೆ ಅಂತಾನೆ ಹೇಳ್ಬೋದು. ಹೆಟ್ಮೈರ್ ಅವರು ಒಳ್ಳೆ ಫಾರ್ಮ್ ನಲ್ಲಿ ಇದ್ರು. ಈ ವಿಕೆಟ್ ಇಂಡಿಯಾಗೆ ತುಂಬಾ ಕ್ರುಷಿಯಲ್ ಆಗಿತ್ತು. ಒಂದೇ ಓವರ್ ನಲ್ಲಿ ಹೆಟ್ಮೈರ್ ಮತ್ತು ಚೇಸ್ ಅವ್ರನ್ನ ಬುಮ್ರಾ ಅವರು ಒಂದೇ ಓವರ್ ನಲ್ಲಿ ಔಟ್ ಮಾಡಿದ್ದು ಈ ಮ್ಯಾಚ್ ನ ಟರ್ನಿಂಗ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಹೆಟ್ಮೈರ್ ಆದ್ಮೇಲೆ ರುದರ್ಫೋರ್ಡ್ ಅವ್ರು ಬಂದ್ರು. ಜಾಸ್ತಿ ಹೊತ್ತು ನಿಲ್ಲಿಲ್ಲ, 1 4 1 6 ಹೊಡೆದ ಬೇಗನೆ ಔಟ್ ಆದ್ರು. ಈ ತರ ವಿಕೆಟ್ ಬೀಳೋದ್ ನೋಡಿ ಅರೌಂಡ್ 170 ಒಳಗಡೆ ವೆಸ್ಟ್ ಇಂಡೀಸ್ ರಿಸ್ಟ್ರಿಕ್ಟ್ ಆಗ್ಬೋದು ಅಂತ ಅನ್ಕೊಂಡಿದ್ದೆ. ಆದ್ರೆ ಪೋವೆಲ್ ಮತ್ತು ಹೋಲ್ಡರ್ ಪಾರ್ಟ್ನರ್ಶಿಪ್ ಫಿನಿಶಿಂಗ್ ಟಚ್ ಯಾವ ತರ ಕೊಟ್ರು ಅಂದ್ರೆ 195 ಈ ಪಿಚ್ ನಲ್ಲಿ ಒಂಥರ ವೆರಿ ಗುಡ್ ಸ್ಕೋರ್ ಅಂತಾನೆ ಹೇಳ್ಬೋದು. ಡಿಪೆಂಡಬಲ್ ಸ್ಕೋರ್ ಅಂತ ನಾನು ಹೇಳಲ್ಲ. ಅರೌಂಡ್ 30 ರನ್ಸ್ ವೆಸ್ಟ್ ಇಂಡೀಸ್ ಶಾರ್ಟ್ ಆಯ್ತು ಅಂತ ನನಗನಿಸ್ತು ಇನ್ನಿಂಗ್ಸ್ ಎಂಡ್ ನಲ್ಲಿ. ಆ 19th ಓವರ್ ಹರ್ಷದೀಪ್ ಸಿಂಗ್ ಅವರು ಜಸ್ಟ್ ಒಂದು 6 ರನ್ಸ್ ಅಷ್ಟೇ ಕೊಟ್ಟರು. ಈ ಓವರ್ ತುಂಬಾ ಕ್ರೂಷಿಯಲ್ ಆಗಿತ್ತು. ಇಂಡಿಯನ್ ಬೌಲಿಂಗ್ ನೋಡೋದಾದ್ರೆ ಬುಮ್ರಾ 2 ವಿಕೆಟ್ ತಗೊಂಡ್ರು, ಹಾಗೆ ಹಾರ್ದಿಕ್ ಪಾಂಡ್ಯ 1 ವಿಕೆಟ್, ಚಕ್ರವರ್ತಿ 1 ವಿಕೆಟ್ ತಗೊಂಡ್ರು. ಒಳ್ಳೆ ಬೌಲಿಂಗ್ ಮಾಡಿದ್ರು ಅಂತಾನೆ ಹೇಳ್ಬೋದು ಇಂಡಿಯನ್ ಬೌಲರ್ಸ್. 195 ಟಾರ್ಗೆಟ್ ನ ಚೇಂಜ್ ಮಾಡಕ್ ಬಂದ ಇಂಡಿಯನ್ ಓಪನರ್ಸ್ ಸಂಜು ಸ್ಯಾಮ್ಸನ್, ಅಭಿಷೇಕ್ ಶರ್ಮಾ ಅವ್ರ ಮೇಲೆ ತುಂಬಾ ಹೋಪ್ ಇತ್ತು. ಲಾಸ್ಟ್ ಮ್ಯಾಚ್ 50 ರನ್ಸ್ ಸ್ಕೋರ್ ಮಾಡಿದ್ರು. ಈ ಮ್ಯಾಚ್ ನಲ್ಲಿ ಕೂಡ 50 ಅಬೋವ್ ಸ್ಕೋರ್ ಮಾಡ್ತಾರೆ ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ಅಭಿಷೇಕ್ ಶರ್ಮಾ ಬೇಗ ಔಟ್ ಆಗಿ ಪೆವಿಲಿಯನ್ ಕಡೆ ಹೋದ್ರು. ಈ ಮ್ಯಾಚ್ ನ ಹೀರೋ ಸಂಜು ಸ್ಯಾಮ್ಸನ್ ಇನ್ನಿಂಗ್ಸ್ ನ ಸ್ಟಾರ್ಟ್ ಮಾಡಿದ್ ಮಾತ್ರ ಅದ್ಭುತ, ಹಾಗೆ ಇನ್ನಿಂಗ್ಸ್ ಕನ್ಸ್ಟ್ರಕ್ಟ್ ಮಾಡಿದ್ ಮಾತ್ರ ಫೈರ್ ಅಂತಾನೆ ಹೇಳ್ಬೋದು. ಫಿನಿಶ್ ಮಾಡಿದ್ದು ಮಾತ್ರ ಚಿಂದಿಗುರು. ಸಂಜು ಸ್ಯಾಮ್ಸನ್ ಜೊತೆ ಈ ಮ್ಯಾಚ್ ನಲ್ಲಿ ಇನ್ನೊಬ್ರನ್ನ ನಾವು ನೆನಪು ಮಾಡ್ಲೇಬೇಕು, ತಿಲಕ್ ವರ್ಮಾ, ಅನ್ಸಂಗ್ ಹೀರೋ ಆಫ್ ದಿಸ್ ಮ್ಯಾಚ್. ಕ್ರುಷಿಯಲ್ ಆಗಿತ್ತು ಆ ಪಾರ್ಟ್ನರ್ಶಿಪ್ ಸಂಜು ಸ್ಯಾಮ್ಸನ್ ಮತ್ತು ತಿಲಕ್ ವರ್ಮಾ. ತುಂಬಾ ಅಗ್ರೆಸಿವ್ ಆಗಿ ಆಡಿದ್ರು ಆ ಪಾರ್ಟ್ನರ್ಶಿಪ್ ನಲ್ಲಿ ತಿಲಕ್ ವರ್ಮಾ. 15 ಬಾಲ್ ನಲ್ಲಿ 27 ರನ್ಸ್ ಬರ್ತಿದ್ದು ಈ ಮ್ಯಾಚ್ ನ ಕ್ರೂಷಿಯಲ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಒಂದ್ ಸೈಡ್ ನಲ್ಲಿ ಸಂಜು ಸ್ಯಾಮ್ಸನ್ ಕಂಟಿನ್ಯೂ ಮಾಡ್ತಾನೆ ಇದ್ರು. ಹಾಗೆ ಇದ್ರ ಜೊತೆ ಸ್ಮಾಲ್ ಕಂಟ್ರಿಬ್ಯೂಷನ್ ಹಾರ್ದಿಕ್ ಪಾಂಡ್ಯ 17 ರನ್ಸ್, ಸೂರ್ಯಕುಮಾರ್ ಯಾದವ್ 18 ರನ್ಸ್, ಹಾಗೆ ಫಿನಿಶಿಂಗ್ ಟಚ್ ಕೊಟ್ಟಿದ್ದು ದುಬೆ. ಲಾಸ್ಟ್ ಓವರ್ ನಲ್ಲಿ 2 4 ಹೊಡೆದಿದ್ ಮಾತ್ರ ಚಿಂದಿಗುರು. ಜೋಸೆಫ್ ಅವರ ಆರ್ಕರ್ ಬಾಲ್ಸ್ ನ ಜಸ್ಟ್ ಗೈಡ್ ಮಾಡಿದ್ರು. ಆ 2 4 ಮಾತ್ರ ತುಂಬಾ ಕ್ರೂಷಿಯಲ್ ಆಗಿತ್ತು. ಫೈನಲಿ ಸಂಜು ಸ್ಯಾಮ್ಸನ್ ಅವರ ಈ ಇನ್ನಿಂಗ್ಸ್ ನಿಂದ ಇಂಡಿಯಾ ವಿನ್ ಆಗಿ ಸೆಮಿಫೈನಲ್ ಗೆ ಎಂಟರ್ ಆಯ್ತು. ಸೆಮಿಫೈನಲ್ ನಲ್ಲಿ ಇಂಗ್ಲೆಂಡ್ ಅಪೋನೆಂಟ್ಸ್ ಇದಾರೆ, ನೋಡೋಣ ಆ ಮ್ಯಾಚ್ ಹೇಗಿರುತ್ತೆ ಅಂತ. ನಮ್ಮ ಇಂಡಿಯನ್ ಟೀಮ್ ಮಾತ್ರ ಎಲ್ಲ ಬ್ಯಾಟ್ಸ್ಮನ್ ಆಯ್ತು, ಬೌಲರ್ಸ್ ಆಯ್ತು, ಒಳ್ಳೆ ಫಾರ್ಮ್ ನಲ್ಲಿ ಇದಾರೆ. ನಂಗೆ ಅನ್ಸುತ್ತೆ ಈ ಸತ ಕೂಡ ಕಪ್ ನಮ್ದೇ ಅಂತ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇದೇ ತರ ಒಳ್ಳೊಳ್ಳೆ ಕಂಟೆಂಟ್ಸ್ ತಗೊಂಡು ಮತ್ತೆ ನಾನು ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಸಿ ಯು.